ಕವಟಗಿ ಗ್ರಾಮದಿಂದ ಸವದತ್ತಿ ಗ್ರಾಮಕ್ಕೆ ನೂತನ ಬಸ್ಗೆ ಚಾಲನೆ ನೀಡಲಾಯಿತು. ಕವಿತಾಳ ಬಸ್ ನಿಲ್ದಾಣದಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ವಾಹನಕ್ಕೆ ಹೂವಿನ ಹಾರ ಹಾಕುವ ಮೂಲಕ ಕವಿತಾಳ ಪಟ್ಟಣದ ಮುಖಂಡರು ಪೂಜೆ ಸಲ್ಲಿಸಿದರು. ಈ ಮೂಲಕ ಪ್ರತಿದಿನ ಲಿಂಗಸುಗೂರು ತಾಲೂಕಿನ ಕಾಲೇಜಿಗೆ ಹೋಗಬೇಕಾದ ವಿದ್ಯಾರ್ಥಿಗಳ ಗಂಟೆಗಟ್ಟಲೆ ಕಾಯುವಿಕೆಗೆ ಮುಕ್ತಿ ಸಿಕ್ಕಂತಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕವಿತಾಳ ಮುಖಂಡರಾದ ಹನುಮಂತಪ್ಪ, ಸವದತ್ತಿಯಲ್ಲಿರುವ ದೇವರ ದರ್ಶನ ಪಡೆಯೋದಕ್ಕೆ ಈ ಬಸ್ ಅನುಕೂಲವಾಗಿದೆ. ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಕಾಲೇಜಿಗೆ ತೆರಳೋದಕ್ಕೆ ಉಪಯೋಗವಾಗಿದೆ. ಈ ಹೊಸ ಮಾರ್ಗವನ್ನ ಕಲ್ಪಿಸಿಕೊಟ್ಟ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೂ ಸಚಿವರಿಗೂ ಕಲ್ಯಾಣ ಕರ್ನಾಟಕ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೂ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಅಂದರು. ಭಾಗದಿಂದ ಸವದತ್ತಿಗೆ ಭಕ್ತರು ಜಾಸ್ತಿ ಇದ್ದರು, ಅದೇ ರೀತಿ ಹುಲಿಗೆಗೂ ಜಾಸ್ತಿ ಇದ್ದರು. ಒಂದು ಬೇಡಿಕೆಗೆ ಅನುಗುಣವಾಗಿ ಸರ್ಕಾರದ ಮಟ್ಟದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಜಿಲ್ಲೆಯವರೇ ಆದಂಥ NS ಬೋಸರಾಜ್ ಸಚಿವರು ಹಾಗೂ ಈ ಭಾಗದ ಶಾಸಕರಾದ ಶ್ರೀ ಅಂಪಯ್ಯ ಸೌಕಾರ್ ಹಾಗೂ ಸ್ಥಳೀಯ ಮುಖಂಡರು, ಎಲ್ಲ ಪಕ್ಷದ ರಾಜಕೀಯ ಮುಖಂಡರ ಒಂದು ಒತ್ತಾಸೆ ಮತ್ತು ಅವರ ಒಂದು ಅನುಮೋದನೆ, ಅನುಕೂಲ, ಜನರಿಗೆ ಒಂದು ಒಳ್ಳೆಯದು ಮಾಡಬೇಕು ಅಂತೇಳಿ ಅವರು ಸಹ ಸಾರಿಗೆ ಇಲಾಖೆಗೆ ಹಲವಾರು ಸಲ ಮೌಖಿಕ ಮತ್ತು ಲಿಖಿತವಾಗಿಯೂ ಬೇಡಿಕೆಗಳನ್ನು ಕೊಟ್ಟು ಅವರ ಪ್ರಯಾಣಿಕರ ಬೇಡಿಕೆಗಳನ್ನು ಈಡೇರಿಸಲು ತಿಳಿಸಿದ್ದಕ್ಕಾಗಿ ರಾಯಚೂರು ಜಿಲ್ಲೆಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು, ಕಲಬುರಗಿಯ MD ಅವರು ಮತ್ತು ಈ ಲಿಂಗಸೂರು ಡಿಪೋದ ವಿಭಾಗೀಯ ಸಂಚಾಲಕರಾದ ಶ್ರೀ ದೊಡ್ಡಮನಿ ಸಾಹೇಬರು ಒಂದು ಉದಾರ ಮನಸ್ಸಿನಿಂದ ಇಂಥ ಒಂದು ಸಂದರ್ಭದಲ್ಲಿ ಸಹಿತ ಭಕ್ತರ ಬೇಡಿಕೆಗೆ ಅನುಗುಣವಾಗಿ ಅಣಗಿಯಿಂದ ಸವದತ್ತಿಗೆ ವಾಯ ಲಿಂಗಸೂರು, ತಾವರಗೆರೆ, ಕುಷ್ಟಗಿ, ಗಜೇಂದ್ರಗಡ, ರೋಣ, ಸವದತ್ತಿ ಡೈವರ್ಟ್ ಬಸ್ ಮಾಡಿಕೊಟ್ಟಾರ. ಅದೇ ರೀತಿಯಾಗಿ ಅಗರಿಬೊಮ್ಮನಹಳ್ಳಿಯಲ್ಲಿದ್ದ ಹುಲಿಗಿ, ಅಗರಿಬೊಮ್ಮನಹಳ್ಳಿಯಿಂದ ಸಿರುವಾರ್ ಹಾಗೂ ರಾಯಚೂರಿನಿಂದ ರಾಯದುರ್ಗ ಮತ್ತು ಬಿಜಾಪುರದಿಂದ ಮಂತ್ರಾಲಯ, ಅದೇ ರೀತಿಯಾಗಿ ಮಾನ್ವಿ, ಬಾಗಲಕೋಟೆ ಸುಮಾರು 16 ಬಸ್ಸುಗಳನ್ನು ಚಾಲನೆ ಮಾಡಲಿ ಈ ಸ್ಥಳೀಯ ಜಿಲ್ಲಾ ಮಟ್ಟದ ರಾಜಕೀಯ ವ್ಯಕ್ತಿಗಳು, ಸಚಿವರು ಮತ್ತು ಶಾಸಕರು ಸಹಿತ ಇದ್ದು ಅವರಿಗೆ ಕವಿತಾಳ ಗ್ರಾಮದ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ನಾವು. ಯಾಕಂದರೆ ಇಲ್ಲಿ ವೈಯಕ್ತಿಕವಾಗಿ ಯಾರದು ಹಿತಾಸಕ್ತಿ ಇಲ್ಲ, ಇಲ್ಲಿ ಭಕ್ತರ ಮತ್ತು ಪ್ರಯಾಣಿಕರ ಹಿತಾಸಕ್ತಿ ಇದೆ. ದಯವಿಟ್ಟು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಭಾಗದ ಉನ್ನತ ಸಚಿವ ಸ್ಥಾನದಲ್ಲಿ ಇದ್ದಂಥವರು, ಶಾಸಕರು, ಭಕ್ತರ ಮತ್ತು ಪ್ರಯಾಣಿಕರ ಅನುಕೂಲಕ್ಕಾಗಿ ಕವಿತಾಳ ಒಂದು ಉನ್ನತ ಮಟ್ಟಕ್ಕೆ, ಉನ್ನತ ದರ್ಜೆ ಮತ್ತು ಇಲ್ಲಿ ಒಂದು ಡಿಪೋವನ್ನು ನಿರ್ಮಿಸುವಂಥ ವಾತಾವರಣ ಸೃಷ್ಟಿಸಲು ಅವರಲ್ಲಿ ಕೋರುತ್ತಾ ನಾನು ಕವಿತಾಳ ನಾಗರಿಕರ ಪರವಾಗಿ ಅವರಿಗೂ ನಮ್ಮ ಸಾರಿಗೆ ಇಲಾಖೆಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು, KKRTCಯ ಎಲ್ಲ DCಗಳಿಗೂ ಅನಂತ ಧನ್ಯವಾದಗಳನ್ನು ಕವಿತಾಳ ಗ್ರಾಮದ ವತಿಯಿಂದ ಹಾಗೂ ಜಿಲ್ಲೆಯ ಇಬ್ಬರು ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲೆಯ ಸಚಿವರು, ಶಾಸಕರುಗಳಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಭಾರಿ ಒಳ್ಳೆಯದಾಯಿತು. ಇವತ್ತು ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ಜನಸಂಖ್ಯೆ ಹೆಚ್ಚಾದ ಕಾರಣಕ್ಕಾಗಿ ಇವತ್ತು ಸಾರಿಗೆ ಬಸ್ಸುಗಳನ್ನು ಭಾಳ ಜನರಿಗೆ ಅನುಕೂಲ ಆಗುತ್ತದೆ ಅಂತ ನನ್ನ ಭಾವನೆ. ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ಸುತ್ತಮುತ್ತ ಹಳ್ಳಿ ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಭಾಳಷ್ಟು ನಮ್ಗೆ ಈ ಕವಿತಾಳ ಮತ್ತು ಈ ಭಾಗಕ್ಕೆ ಅಣಿಗೆ ಮತ್ತು ಲಿಂಗಸೂರು ಅದು ಅಣಿಗೆ ಮತ್ತು ಲಿಂಗಸೂರು ಟು ಮತ್ತು ಇವುದು ಸವದತ್ತಿ ಬಸ್ಸುಗಳು ಸಹಕಾರ ಮಾಡಿದ ನಮ್ಮೆಲ್ಲರಿಗೂ ಸಾರಿಗೆ ಇಲಾಖೆಗೆ ಧನ್ಯವಾದಗಳನ್ನು ಹೇಳುತ್ತಾ ಸುತ್ತಮುತ್ತ ಹಳ್ಳಿ ಜನರ ವತಿಯಿಂದ ನಾನು ಅವರಿಗೆ ಅಭಿನಂದನಿಸುತ್ತೇನೆ.